ಒಂದೇ ಕುಟುಂಬದ 4 ಸಾವನ್ನಪ್ಪಿರುವ ಮನಕಲುಕುವ ದಾರುಣ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ಒಂದೇ ಕುಟುಂಬದ 4 ಸಾವಿಗೀಡಾಗಿದ್ದಾರೆ. ಇಬ್ಬರು ಮಕ್ಕಳನ್ನ ಕೊಂದು ದಂಪತಿ ನೇಣಿಗೆ ಶರಣಾಗಿದ್ದಾರೆ. ಈ ಘಟನೆ ಬೆಂಗಳೂರಿನ ಸದಾಶಿವನಗರದಲ್ಲಿ ನಡೆದಿದೆ. ಮಕ್ಕಳನ್ನ ಕೊಂದು ಅನೂಪ್, ರಾಖಿ ಈ ದಂಪತಿಗಳಿಬ್ಬರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಕ್ಕಳಾದ ಅನುಪ್ರಿಯಾ, ಪ್ರಿಯಾಂಸುಗೆ ವಿಷ ಉಣಿಸಿ ಹತ್ಯೆಗೈದಿರುವಂಥದ್ದು. ಮಕ್ಕಳಿಗೆ ವಿಷ ಉಣಿಸಿ ನೇಣಿಗೆ ಶರಣಾಗಿದ್ದಾರೆ ದಂಪತಿಗಳಿಬ್ಬರು ಕೂಡ. ಅಂದರೆ ನಿಜಕ್ಕೂ ಕೂಡ ಇದು ಮನಕಲುಕುವಂತಹ ದಾರುಣ ಘಟನೆ ಅಂತಲೇ ಹೇಳಬಹುದು. ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ 4 ಸಾವಿಗೀಡಾಗಿರೋದು. ಮಕ್ಕಳಿಗೆ ವಿಷ ಉಣಿಸಿ ದಂಪತಿಗಳಿಬ್ಬರು ಕೂಡ ನೇಣಿಗೆ ಶರಣಾಗಿದ್ದಾರೆ. ಯಾಕೆ, ಯಾವ ವಿಚಾರಕ್ಕೆ ಎಲ್ಲವೂ ಕೂಡ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಜೊತೆಗೆ ಮಕ್ಕಳಿಬ್ಬರು ಏನು ತಪ್ಪು ಮಾಡಿದ್ರು, ಅವ್ರು ಇನ್ನೂ ಬಾಳಬೇಕಾಗಿರುವಂತಹ 2 ಜೀವಗಳನ್ನು ಹತ್ಯೆಗೈದಿರುವಂಥದ್ದು. ಇದೇ ಪೋಷಕರು, ಜೊತೆಗೆ ಪೋಷಕರು ಕೂಡ ಉಳ್ಕೊಳ್ಳಿಲ್ಲ, ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ಈ ವಿಚಾರವನ್ನು ನಡೆಸ್ತಾ ಇದ್ದಾರೆ, ಅಂದರೆ ತನಿಖೆ ನಡೆಸ್ತಾ ಇರುವಂಥದ್ದು. ಇಬ್ಬರು ಮಕ್ಕಳನ್ನ ಕೊಂದು ಅದು ಕೂಡ ವಿಷ ಉಣಿಸಿ ಆತ್ಮಹತ್ಯೆ ಮಾಡಿ, ಜೊತೆಗೆ ಈ ಪೇರೆಂಟ್ಸ್ಗಳಿಬ್ಬರು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕೆ, ಯಾವ ಕಾರಣಕ್ಕೆ, ಏನಾದರೂ ಕುಟುಂಬದಿಂದ ತೊಂದರೆ ಇತ್ತಾ ಅಥವಾ ಸಾಲ ಬಾಧೆ ಇತ್ತು, ಯಾವುದು ಕೂಡ ಸರಿಯಾಗಿ ಗೊತ್ತಿಲ್ಲ. ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಒಟ್ಟಾರೆಯಾಗಿ ಇನ್ನು ಬಾಳಬೇಕಾಗಿರುವಂತಹ ಇಬ್ಬರು ಕಂದಮ್ಮಗಳನ್ನು ಆತ್ಮಹತ್ಯೆ, ಅಂದರೆ ಇದು ಹತ್ಯೆ ಮಾಡಿರುವಂಥದ್ದು. ಯಾಕೆ, ಯಾವ ಕಾರಣಕ್ಕೆ ಎಲ್ಲವೂ ಕೂಡ ತನಿಖೆಯಿಂದ ತಿಳಿದು ಬರಬೇಕಾಗಿರದೆ ಈ ಒಂದು ಘಟನೆ ಸದಾಶಿವನಗರದಲ್ಲಿ ನಡೆದಿರುವಂಥದ್ದು. ಒಟ್ಟಾರೆಯಾಗಿ ಇಬ್ಬರು ಮಕ್ಕಳನ್ನ ಕೊಂದು ದಂಪತಿ ಇಬ್ಬರು ನೇಣಿಗೆ ಶರಣಾಗಿದ್ದಾರೆ. ಬೆಳಗಿನ ಸಮಯದಲ್ಲಿ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ RME ಸೆಕೆಂಡ್ ಸ್ಟೇಜ್ ಟೆಂಪಲ್ ರಸ್ತೆಯಲ್ಲಿ ಸುಮಾರು 4 ಜನ, ಒಂದೇ ಕುಟುಂಬದ 4 ಜನ ಮೃತರಾದ ಬಗ್ಗೆ ಮಾಹಿತಿ ಬರುತ್ತೆ. ಸ್ಥಳಕ್ಕೆ ನಮ್ಮ ಒಂದು ಇನ್ಸ್ಪೆಕ್ಟರು ಮತ್ತು ACP ಭೇಟಿ ನೀಡಿ ನಾನು ಕೂಡ ಭೇಟಿ ನೀಡಿದ್ದೇನೆ. ಸದ್ಯದ ಮಾಹಿತಿ ಪ್ರಕಾರ ಮೃತರು ಅನೂಪ್ ಕುಮಾರ್ ಅಂತ ಹೇಳ್ಬಿಟ್ಟು ಸುಮಾರು 38 ವರ್ಷ ವಯಸ್ಸು, ಅವರ ಹೆಂಡತಿ ಆಗಿರ್ತಕ್ಕಂಥ ರಾಖಿ ಅಂತ ಹೇಳ್ಬಿಟ್ಟು ಅವ್ರಿಗೆ 35 ವರ್ಷ ವಯಸ್ಸು, 5 ವರ್ಷದ ಹೆಣ್ಣು ಮಗು ಮತ್ತು 2 ವರ್ಷದ ಗಂಡು ಮಗು ಮೃತರಾಗಿದ್ದಾರೆ. ಗಂಡ ಹೆಂಡತಿ ಹೆಣ್ಣಿನ ಮಕ್ಕಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವರು ಪ್ರಾಥಮಿಕ ಮಾಹಿತಿ ಪ್ರಕಾರ ಮೂಲತಃ ಉತ್ತರ ಪ್ರದೇಶದ ಅಲಹಾಬಾದ್ನವರು, 2 ವರ್ಷದಿಂದ ಇಲ್ಲಿ ರೆಂಟೆಡ್ ಬಿಲ್ಡಿಂಗ್ ಇದೆ ಅಂತ ಬಿಟ್ಟು ಮಾಹಿತಿ ಇದೆ. ಇವರು ಅನೂಪ್ ಕುಮಾರ್ ಒಂದು ಪ್ರೈವೇಟ್ ಫರ್ಮಲ್ಲಿ ಸಾಫ್ಟ್ವೇರ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಸಂಬಂಧಪಟ್ಟಂತೆ ಈಗಾಗಲೇ ಮೃತರ ಕುಟುಂಬದವರಿಗೆ ನಾವು ಮಾಹಿತಿಯನ್ನು ತಿಳಿಸಿದ್ದು, ಅವರು ಕೂಡ ಸಾಯಂಕಾಲ ಬರುವ ನಿರೀಕ್ಷೆಯಲ್ಲಿವೆ. ಪ್ರಕರಣ